Hi. Indian polity. Pitt's India Act. In Pitt's India Act, ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ದ್ವಿಮುಖ ಸರ್ಕಾರವನ್ನು ಫಸ್ಟಿಗೆ ಜಾರಿಗೆ ತರಲಾಯಿತು. ಫಾರ್ ದ ಫಸ್ಟ್ ಟೈಮ್ in under British government, land will be in sovereign under British government diarchy, corporate and revenue. ದ್ವಿಮುಖ ಸರ್ಕಾರ ಅಂದರೆ ಒಂದು ಕಾರ್ಪೊರೇಟ್ ಮತ್ತು ಇನ್ನೊಂದು ರೆವೆನ್ಯೂ, ಮಿಲಿಟರಿ ಆ್ಯಂಡ್ ಸಿವಿಲ್. ಪ್ರಾವಿನ್ಸ್ ಅಲ್ಲಿ ಕಾರ್ಪೊರೇಟ್ ಮತ್ತು ರೆವೆನ್ಯೂ ಮಿಲಿಟರಿ ಇದೆಲ್ಲ ಎರಡು ಥರದ ಸರ್ಕಾರ ಅಂತ. ಆಮೇಲೆ ಚಾರ್ಟರ್ ಕಾಯ್ದೆ 1833 ಮೇಕಿಂಗ್ ಸಿಂಗಲ್ ಗವರ್ಮೆಂಟ್ ಇನ್ ಇಂಡಿಯಾ. ದಿಸ್ ಆಕ್ಟ್ ಈಸ್ ಲಾಸ್ಟ್. ಇಟ್ ಇನ್ಕ್ಲೂಡ್ಸ್ ರೀಜನಲ್ ಟು ಸೆಂಟ್ರಲೈಸ್ಡ್ system. All powers were given by regional to central. Bengal Governor General to India Governor, civil, militant, corporate power. Central make William Bendick. ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮಾಡಿತು ಮತ್ತು ಈ ಎಲ್ಲ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಗಳನ್ನು ಅವನಿಗೆ ನೀಡಿತು. ವಿಲಿಯಂ ಬೆಂಟಿಕ್ ಅವರನ್ನು ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಯಿತು. ಫಾರ್ ದ ಫಸ್ಟ್ ಟೈಮ್ ಲೆಜಿಸ್ಲೇಟಿವ್ ವರ್ಕ್ ಈಸ್ ಬೆಟರ್ ಟು ಗಿವನ್ ಇಂಡಿಯನ್ ಗವರ್ಮೆಂಟ್. Charter Act of 1853. For the first time, legislative work is better to given govern Indian government. Indian Legislative Council members from provincial regional constituencies of Bombay, Madras, Bengal, and Agra provincial assemblies regional. Indian Council Act 1909. In that communal electorate was introduced, and responsible government established World War 1949. ಭಾರತದ 1919 ಚಾರ್ಟರ್ ಭಾರತ ಕಾಯ್ದೆ 1919ರಲ್ಲಿ ಬ್ರಿಟಿಷ್ ಸರ್ಕಾರದ ಮುಂದಿನ ಅವರ ಕೆಲಸ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಸ್ಥಾಪನೆ ಮಾಡೋದು ಆಗಿತ್ತು ಅವ್ರದ್ದು. ಇಂಡಿಯನ್ ಫಸ್ಟ್ ಪರ್ಸನ್ ಟು ಪ್ರೊವಿನ್ಸ್ ಪಾರ್ಟಿಸಿಪೇಟ್ ವೈಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಮೆಂಬರ್ ಇನ್ 1919 ಕೌನ್ಸಿಲ್ ಸೆಟ್ ಆಫ್ ಒನ್ ಆಫ್ ದ ಇಂಪಾರ್ಟೆಂಟ್ direct governments divided the state and central and union of power. For the first time, two session standards ಭಾರತದ ಸರ್ಕಾರ 1935ನೇ ಆಕ್ಟ್. ಇದರಲ್ಲಿ ಒಕ್ಕೂಟ ಫೆಡರಲ್ ಮತ್ತು ಪ್ರೊವಿನ್ಷಿಯಲ್ ಮತ್ತು ಸಮರ್ಥ ಪಟ್ಟಿಗಳು 3 ಪಟ್ಟಿಗಳು ಮಾಡಲಾಯಿತು. ಅದರಲ್ಲಿ ಶೇಷಾಧಿಕಾರವನ್ನು ವೈಸರಾಯನಿಗೆ ನೀಡಲಾಯಿತು. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಿ ಸೆಂಟ್ರಲ್ ಸ್ಥಾಪನೆ ಮಾಡಲಾಯಿತು. ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಅಳವಡಿಸಲಾಯಿತು ಮತ್ತು ಅವಕಾಶ ನೀಡಲಾಯಿತು. ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಅಳವಡಿಸಲು ಅವಕಾಶ ನೀಡಲಾಯಿತು. ಆಗಸ್ಟ್ 1940ರಲ್ಲಿ ಡೊಮಿನಿಯನ್ ಸರ್ಕಾರವನ್ನು ಸ್ಥಾಪಿಸುವುದಕ್ಕೆ ಅನುಮತಿ ನೀಡಲಾಯಿತು. ನೇರ ಕ್ರಮ ಪಾಕಿಸ್ತಾನ್ ಮುಸ್ಲಿಂ ಲೀಗ್ನಿಂದ ಅಕ್ಟೋಬರ್ 16, 1946 ಡೈರೆಕ್ಟ್ ಆಕ್ಷನ್ ಡೇ ಎಂದು ಇವರು ಮುಸ್ಲಿಂ ಲೀಗ್ ಅವರಿಂದ ಸ್ಥಾಪನೆ ಮಾಡಲಾಯಿತು. ಕ್ಲೈಮೇಟ್ ಅಟ್ಲಿ ಭಾರತ ಸ್ವಾತಂತ್ರ್ಯ ಕಾಯ್ದೆ 1947 ಕ್ಲೈಮೇಟ್ ಅಟ್ಲಿ ಘೋಷಿಸಿದರು.
ಭಾರತ ಸಂವಿಧಾನದಲ್ಲಿ ಕರ್ನಾಟಕವನ್ನು ಪ್ರತಿಪಾದಿಸಲು ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯ ಬೇಡಿಕೆಯನ್ನು 1940 ಆಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷ್ ಸರ್ಕಾರ ಒಪ್ಪಿಕೊಂಡಿತು. ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯ ಬೇಡಿಕೆಯನ್ನು 1940 ಆಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷ್ ಸರ್ಕಾರ ಒಪ್ಪಿಕೊಂಡಿತು. ಕ್ಯಾಬಿನೆಟ್ ಮಿಷನ್ ರಲ್ಲಿ ಮೂರು ಸದಸ್ಯರಿದ್ದರು. ಅದರಲ್ಲಿ ಮೂರು ಅಂದರೆ ಸ್ಟಾಫೋರ್ಡ್ ಕ್ರಿಪ್ಸ್, ಲಾರ್ಡ್ ಫೆಥಿಕ್ ಲಾರೆನ್ಸ್ ಅಂಡ್ ಎ.ಬಿ. ಅಲೆಕ್ಸಾಂಡರ್. ಇದರಲ್ಲಿ ಹೆಡ್ ಯಾರಿದ್ರು ಅಂದರೆ ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಅಂತ, ಅಲೆಕ್ಸಾಂಡರ್. ಭಾರತದ ಪ್ರಿಯಾಂಬಲ್ ಅನ್ನು ಜವಾಹರ್ಲಾಲ್ ನೆಹರು ಅವರು ಕೊಟ್ಟಿದ್ದರು. ಅಂಡ್ ಅದು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂದರೆ ಭಾರತ ಸಂವಿಧಾನಕ್ಕೆ 13/12/1942 ತಿಂಗಳು 13/12/1942 22/1/1947 ಇದನ್ನು ಭಾರತ ಸಂವಿಧಾನಕ್ಕೆ ಅಳವಡಿಸಿಕೊಳ್ಳಲಾಯಿತು. 22/1/1947 ಸತ್ಯೇಂದ್ರ ಸಿನ್ಹಾ. ಭಾರತ ಸಂವಿಧಾನ ರಚನಾ ಸಭೆಯ ಪ್ರಮುಖ ಸಮಿತಿಗಳು ಮತ್ತು ಅವುಗಳ ಅಧ್ಯಕ್ಷರು. ಭಾರತ ರಚನಾ ಸಭೆಯ ಪ್ರಮುಖ ಸಮಿತಿಗಳು ಮತ್ತು ಅವುಗಳ ಅಧ್ಯಕ್ಷರು. ಸ್ಟೀರಿಂಗ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮತ್ತು ಸದನ ಸಮಿತಿ ಪಟ್ಟಾಭಿ ಸಿದ್ದರಾಮಯ್ಯ. ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ. ಅಂಬೇಡ್ಕರ್. ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಕ್ರೆಡೆನ್ಷಿಯಲ್ ಕಮಿಟಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಮತ್ತು ಸಂವಿಧಾನ ರಚನಾ ಸಭೆಯ ಕಾರ್ಯಗಳ ಮೇಲಿನ ಸಮಿತಿ ಜಿ ವಿ ಮಾಳವಂಕರ್ ಅವರು. ಸಂವಿಧಾನ ರಚನಾ ಸಭೆಯ ಕಾರ್ಯಗಳ ಮೇಲೆ ಸಮಿತಿ ಕೇಂದ್ರ ಅಧಿಕಾರಗಳ ಸಮಿತಿ ಪಂಡಿತ್ ಜವಾಹರ್ಲಾಲ್ ನೆಹರು. ಕೇಂದ್ರ ಸಂವಿಧಾನ ಸಮಿತಿ ಪಂಡಿತ್ ಜವಾಹರ್ಲಾಲ್ ನೆಹರು. ಅಲ್ಪಸಂಖ್ಯಾತರ ಉಪಸಮಿತಿಯಲ್ಲಿ ಎಚ್.ಸಿ. ಮುಖರ್ಜಿ ಮತ್ತು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಜೆ.ಬಿ. ಕೃಪಲಾನಿ. ಸಂವಿಧಾನ ಕರಡನ್ನು ಪರಿಶೀಲಿಸುವ ವಿಶೇಷ ಸಮಿತಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಜನವರಿ 22 ಸಂವಿಧಾನ ರಚನಾ ಸಭೆಯ ಧ್ಯೇಯಗಳ ನಿರ್ಣಯವನ್ನು 1947 ಜನವರಿ 22 ಅಳವಡಿಸಿಕೊಳ್ಳಲಾಯಿತು. ಜನವರಿ 22 ಪ್ರಿಯಾಂಬಲ್ ಫಾರ್ ದ ಡಾಕ್ಟರ್ ಅಂಡ್ ಸ್ಟೀರಿಂಗ್ ಕರಡು ಸಮಿತಿ ಅಧ್ಯಕ್ಷರು ಯಾರು ಅಂಬೇಡ್ಕರ್ ಸೇರಿ ಒಟ್ಟು 7 ಮಂದಿ ಇದ್ದರು. ಅದರಲ್ಲಿ ಯಾರು ಅಂದರೆ ಡಾಕ್ಟರ್ ಬಿ. ಅಂಬೇಡ್ಕರ್ ಅಧ್ಯಕ್ಷರು ಮತ್ತು ಎನ್. ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಮತ್ತು ಡಾಕ್ಟರ್ ಕೆ.ಎಂ. ಮುಂಕ್ಷಿ, ಸೈಯದ್ ಮಹಮ್ಮದ್ ಸಾದುಲ್ಲಾ ಅಂಡ್ ಎನ್ ಮಾಧವರಾವ್ ಟಿ ಕೃಷ್ಣಮಾಚಾರಿ ಇದ್ದರು. ಸೈಯದ್ ಮಹಮ್ಮದ್ ಸಾದುಲ್ಲಾ, ಡಾಕ್ಟರ್ ಕೆ.ಎಂ. ಮುಂಕ್ಷಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಸಂವಿಧಾನ ಕರಡನ್ನು ಪರಿಶೀಲಿಸುವ ವಿಶೇಷ ಅಧಿಕಾರ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಎನ್. ಗೋಪಾಲಸ್ವಾಮಿ ಅಯ್ಯಂಗಾರ್. ಜನವರಿ 26 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಂಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಿಸಲಾಯಿತು. ತತ್ಕಾಲೀನ ಸಂಸತ್ತಿಗೆ ಸಂವಿಧಾನ ರಚನಾ ಸಭೆ. ಸಂವಿಧಾನ ರಚನಾ ಸಭೆಯಲ್ಲಿ ಫಸ್ಟ್ ಟೋಟಲ್ 389 ಜನರಿದ್ದರು. ಅದರಲ್ಲಿ ಪ್ರಿನ್ಸ್ಲಿ ಸ್ಟೇಟಿಂದ 99 ಮಂದಿ ಆಯ್ಕೆಯಾಗಿದ್ದರು ಮತ್ತು ಸ್ವತಂತ್ರ ಬಂದಾದ ಮೇಲೆ ಪಾಕಿಸ್ತಾನಕ್ಕೆ ಅರ್ಧ ಮಂದಿ ಹೋದಾಗ ಅದರ ಒಟ್ಟು ಜನರಿದ್ದರು 289.
ಪ್ರಥಮ ಸಾರ್ವತ್ರಿಕ ಚುನಾವಣೆ 1951-52ರಲ್ಲಿ ನಡೆಸಲಾಯಿತು. ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಸೈಲೆಂಟ್ ಫ್ಯೂಚರ್. ಮೊದಲನೇ 22 ಭಾಗಗಳಿದ್ದು ಮತ್ತು 395 ವಿಧಿಗಳಿದ್ದು ಮತ್ತು 8 ಅನುಸೂಚಿಗಳು. ಸದ್ಯಕ್ಕೆ 25 ಭಾಗಗಳು, 470 ವಿಧಿಗಳು ಮತ್ತು 12 ಅನುಸೂಚಿಗಳಿದ್ದಾವೆ. ರಾಷ್ಟ್ರಧ್ವಜವನ್ನು ಯಾವಾಗ ಅಳವಡಿಸಿಕೊಳ್ಳಲಾಯ್ತೆಂದರೆ ಜುಲೈ 22, 1947 ಮತ್ತು ಭಾರತಕ್ಕೆ ರಾಷ್ಟ್ರಪತಿಯನ್ನು ಫಸ್ಟ್ ನೇಮಕ ಮಾಡಲಾಯ್ತಂದರೆ 24 ಫೆಬ್ರವರಿ 1950. 2 ದಿನ ಮುಂದೆ ಸಂವಿಧಾನವನ್ನು ಭಾರತಕ್ಕೆ ಅಳವಡಿಸಿಕೊಳ್ಳಲಾಯಿತು. ಆ ಟೈಮಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅದರ ಅಧ್ಯಕ್ಷರಾಗಿದ್ದರು. ಮೂಲಭೂತ ಕರ್ತವ್ಯಗಳು 1976 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದಿಂದ ಅಳವಡಿಸಿಕೊಳ್ಳಲಾಯಿತು ಭಾರತಕ್ಕೆ. ಅದರಲ್ಲಿ ಕರೆ ಬಂದಾಗ ಸ್ವಾತಂತ್ರ್ಯ ಚಳವಳಿ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು, ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಗೌರವಿಸುವುದು, ಭಾರತ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಭಾರತ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಕಾಪಾಡುವುದು, ಮತ್ತು ಭಾರತದಲ್ಲಿ ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆಯನ್ನು ಬೆಳೆಸುವುದು ಹಾಗೂ ಮಹಿಳೆಯರಿಗೆ ಗೌರವಕ್ಕೆ ಚ್ಯುತಿಯನ್ನುಂಟು ಮಾಡುವ ಆಚರಣೆಯನ್ನು ತ್ಯಜಿಸುವುದು. ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನೊಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು. ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನೊಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು. ರಾಷ್ಟ್ರಗೀತೆಯನ್ನು ಭಾರತಕ್ಕೆ ಯಾವಾಗ ಮೊದಲ ಅಳವಡಿಸಿಕೊಳ್ಳುತ್ತಂದರೆ ಜನವರಿ 24, 1950 ರಾಷ್ಟ್ರಗೀತೆ 24. ಸಂವಿಧಾನಕ್ಕೆ ಎರವಲು ಪಡೆದ ವಿಷಯಗಳು. ಭಾರತ ಸರ್ಕಾರದ ಕಾಯ್ದೆ 1935 ಒಕ್ಕೂಟ. ಭಾರತ ಸರ್ಕಾರ ಕಾಯ್ದೆ 1935 ಸಂವಿಧಾನಕ್ಕೆ ಎರವಲು ಪಡೆದ ವಿಷಯಗಳೆಂದರೆ ಒಕ್ಕೂಟ ವ್ಯವಸ್ಥೆ, ರಾಜ್ಯಪಾಲರ ಹುದ್ದೆ, ಒಕ್ಕೂಟ ಫೆಡರಲ್ ಸ್ಟ್ರಕ್ಚರ್ ಮತ್ತು ರಾಜ್ಯಪಾಲರ ಹುದ್ದೆ, ನ್ಯಾಯಾಂಗ ವ್ಯವಸ್ಥೆ, ಸಾರ್ವಜನಿಕ ಸೇವಾ ಆಯೋಗಗಳು, ತುರ್ತು ಪರಿಸ್ಥಿತಿ ಉಪಬಂಧಗಳು ಮತ್ತು ಆಡಳಿತಾತ್ಮಕ ವಿವರಣೆಗಳು. ಬ್ರಿಟಿಷ್ ಸಂವಿಧಾನ ಏನೇನು ಎರವಲು ಪಡೆಯಲ್ಲ ಅಂತಂದರೆ ಸಂಸದೀಯ ಪದ್ಧತಿ, ಪಾರ್ಲಿಮೆಂಟರಿ ಸಿಸ್ಟಮ್, ಕಾನೂನಿನ ಆಧಿಪತ್ಯ, ಶಾಸನೀಯ ನಿಯಮಗಳು, ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ ಮತ್ತು ಸಂಸದೀಯ ಸೌಲಭ್ಯಗಳು ಮತ್ತು ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಬ್ರಿಟಿಷ್ ಸರ್ಕಾರದಿಂದ ಎರವಲು ಪಡೆಯಲಾಗಿದೆ. ಅಮೆರಿಕ ಸಂವಿಧಾನದಿಂದ ರಾಷ್ಟ್ರಾಧ್ಯಕ್ಷರ ಮಹಾಭಿಯೋಗ, ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್, ಅಂಡ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ಸ್ CJI ಇಂಪೀಚ್ಮೆಂಟ್, ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ, ವೈಸ್ ಪ್ರೆಸಿಡೆಂಟ್ ಪೋಸ್ಟ್. ಐರ್ಲೆಂಡ್ ಸಂವಿಧಾನ, ರಾಜ್ಯ ನಿರ್ದೇಶಕತ್ವ, DPSP, Directive Principles of State Policy is borrowed from the Ireland Constitution to Indian Constitution. ರಾಷ್ಟ್ರಾಧ್ಯಕ್ಷರ and election of president ಹೋಗಿ it also borrowed from the Ireland Constitution. and ಕೆನಡಾ ಸಂವಿಧಾನ, ಕೆನಡಾ ಒಕ್ಕೂಟ ವ್ಯವಸ್ಥೆ ಮಾದರಿ.
ಪ್ರಬಲ ಕೇಂದ್ರ ಸರ್ಕಾರದಿಂದ ಕೂಡಿದ ಒಕ್ಕೂಟ ವ್ಯವಸ್ಥೆ. ಇಟ್ ಈಸ್ ಇಂಪಾರ್ಟೆಂಟ್. ಸೆಂಟ್ರಲೈಸ್ಡ್ ಗವರ್ನಮೆನ್ಸ್ ಈಸ್ ಬಾರೋಡ್ ಫ್ರಮ್ ದ ಕೆನಡಾ ಗವರ್ಮೆಂಟ್. ಅಂಡ್ ಶೇಷಾಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡುವುದು. ಕೇಂದ್ರದಿಂದ ರಾಜ್ಯಪಾಲರ ನೇಮಕ. ಅಂಡ್ ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿ. ಆಸ್ಟ್ರೇಲಿಯಾ ಸಂವಿಧಾನದ ಸಮವರ್ತಿ ಪಟ್ಟಿ. ವ್ಯಾಪಾರ ವಾಣಿಜ್ಯಗಳ ಸಂಬಂಧಿತ ಸ್ವಾತಂತ್ರ್ಯ ಮತ್ತು ಸಂಸತ್ತಿನ ಎರಡು ಸದನಗಳ ಜಂಟಿ ಸಭೆ. ಅಂಡ್ ಜರ್ಮನಿಯ ವಿಮಿಯರ್ ಸಂವಿಧಾನದಿಂದ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವುದು ಅಧಿಕಾರ. 359 ಸೋವಿಯತ್ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳು ಮತ್ತು ಪ್ರಸ್ತಾವನೆಯಲ್ಲಿ ಸೋವಿಯತ್ ಸಂವಿಧಾನ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ. ಮೂಲಭೂತ ಕರ್ತವ್ಯಗಳು ಮತ್ತು ಪ್ರಸ್ತಾವನೆ ಪ್ರಿಯಂಬಲ್ನಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಅಳವಡಿಸಿಕೊಳ್ಳುತ್ತಾ ಫ್ರೆಂಚ್ ಸಂವಿಧಾನ. ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ. ದಕ್ಷಿಣ ಆಫ್ರಿಕಾದ ಸಂವಿಧಾನ ತಿದ್ದುಪಡಿ ವಿಧಾನ ಮತ್ತು ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನ. ಸಂಸದೆ ಪಾರ್ಲಿಮೆಂಟರಿ ಅಂಡ್ ಸಾರ್ವತ್ರಿಕ ವಯಸ್ಕ ಮತದಾನವನ್ನು 21ರಿಂದ 18ಕ್ಕೆ 1989 61ನೇ ತಿದ್ದುಪಡಿ ಮೂಲಕ ಜಾರಿಗೆ ತರಲಾಗ್ತದೆ. ನೋಡ್ರಿ, ನ್ಯಾಯಿಕ ವಿಮರ್ಶೆ. ಭಾರತದ ಸಂವಿಧಾನ ಭಾಗಗಳು, ಪಾರ್ಟ್ಸ್ 25 ಪಾರ್ಟ್ಸ್ಗಳಿದ್ದಾವೆ. ಅದರಲ್ಲಿ ಫಸ್ಟ್ ಒಂದು ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಬರುತ್ತೆ. ಅಂಡ್ ಎರಡನೇದಾಗಿ ಪೌರತ್ವ ಬರುತ್ತೆ. ಹಾಗೂ ಭಾಗ 3 ಮೂಲಭೂತ ಹಕ್ಕುಗಳು. ಅಂದರೆ ಭಾಗ 4 ರಾಜ್ಯ ನಿರ್ದೇಶಕ ತತ್ವ, 5 ಕೇಂದ್ರ ಸರ್ಕಾರ, 4 ರಾಜ್ಯ ನಿರ್ದೇಶಕ ತತ್ವಗಳು. ಅಂಡ್ 4A ಬಂದು ಮೂಲಭೂತ ಕರ್ತವ್ಯಗಳು. ಅಂದರೆ ಭಾಗ 5 ಬಂದ್ಬಿಟ್ಟು ಕೇಂದ್ರ ಸರ್ಕಾರ, 6ನೇದು ರಾಜ್ಯ ಸರ್ಕಾರ, ಆ್ಯಂಡ್ 7ನೇದು ಬಂದ್ಬಿಟ್ಟು ರದ್ದು ಮಾಡಲಾಗಿದೆ ಸದ್ಯಕ್ಕೆ. ಮೊದಲಿನ ಪಾರ್ಟ್ ಬಿ ರಾಜ್ಯಗಳಿಗೆ ಸಂಬಂಧಿಸಿದೆ. ಆ್ಯಂಡ್ ಭಾಗ 8 ಕೇಂದ್ರಾಡಳಿತ ಪ್ರದೇಶ, ಭಾಗ 8 ಯೂನಿಯನ್ ಟೆರಿಟರೀಸ್, ಭಾಗ 9 ಬಂದು ಪಂಚಾಯತ್ ಸಂಸ್ಥೆಗಳು, ಮತ್ತು ಭಾಗ 9A ಮುನ್ಸಿಪಾಲಿಟಿ, ಭಾಗ 9B ಸಹಕಾರ ಸಂಘಗಳು, ಕೋಆಪರೇಟಿವ್ ಸೊಸೈಟೀಸ್, ಮುನ್ಸಿಪಾಲಿಟೀಸ್ ಆ್ಯಂಡ್ ಪಂಚಾಯತ್. ಭಾಗ 9 8 ಯೂನಿಯನ್ ಟೆರಿಟರೀಸ್. ಆ್ಯಂಡ್ 10 ಬಂದ್ಬಿಟ್ಟು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. 10ನೇ ಭಾಗ ಬಂದ್ಬಿಟ್ಟು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. ಆ್ಯಂಡ್ 11ನೇದು ಬಂದ್ಬಿಟ್ಟು ಕೇಂದ್ರ ರಾಜ್ಯಗಳ ಸಂಬಂಧಗಳು. ಭಾಗ 12 ಬಂದ್ಬಿಟ್ಟು ಹಣಕಾಸು, ಆಸ್ತಿ ಮುಂತಾದವು. 12ನೇದು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು. 12ನೇದು ಹಣಕಾಸು, ಆಸ್ತಿ ಮುಂತಾದವುಗಳು. ಆ್ಯಂಡ್ ಭಾಗ 13 ಬಂದ್ಬಿಟ್ಟು ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ, ಹಣಕಾಸು, ಆಸ್ತಿ ಮುಂತಾದವು. ಭಾಗ 12. 13 ಬಂದ್ಬಿಟ್ಟು ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ. ಆ್ಯಂಡ್ ಭಾಗ 14 ಬಂದು ಕೇಂದ್ರ ರಾಜ್ಯಗಳ ಆಡಳಿತ ಸೇವೆಗಳು. ಭಾಗ 14 ಬಂದ್ಬಿಟ್ಟು ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇವೆಗಳು. 14A ಟ್ರಿಬ್ಯುನಲ್ಸ್ ಮತ್ತು 15 ಚುನಾವಣೆ, 18 ತುರ್ತು ಪರಿಸ್ಥಿತಿ, 17 ಅಧಿಕೃತ ಭಾಷೆ. ಆ್ಯಂಡ್ 16 ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳು. 19 ಮಿಲೇನಿಯಸ್ ಇದ್ದಾರೆ. 20 ಸಂವಿಧಾನ ತಿದ್ದುಪಡಿ. 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು. 22 ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ಸ್, ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ. ಅನುಸೂಚಿಗಳು 12 ಅನುಸೂಚಿಗಳಿದ್ದಾವೆ. ನಾನು ಫಸ್ಟ್ನೇ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಣೆ. 2ನೇದು ಅವರದ್ದು ಮನಿ ಹೆಂಗೆ ಬರುತ್ತೆ, ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ್ದು.
ರಾಷ್ಟ್ರಪತಿ, ರಾಜ್ಯಪಾಲ, ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳ ರಾಷ್ಟ್ರಪತಿ, ರಾಜ್ಯಪಾಲ, ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳ ಸಭಾಪತಿಗಳ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು ಹಾಗೂ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದೆ. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ವಿಧಿ ಎಷ್ಟು ಅಂದರೆ 148. ಕಂಟ್ರೋಲರ್, ಆಡಿಟರ್ ಜನರಲ್ ಆ್ಯಂಡ್ ಸುಪ್ರೀಂ ಕೋರ್ಟ್ 123. ಸುಪ್ರೀಂ ಕೋರ್ಟ್ 123 ಐ ಥಿಂಕ್. ಮತ್ತು ಅನುಸೂಚಿ 3ನೇ ಬಂದ್ಬಿಟ್ಟು ಅವರಿಗೆ ಓತ್ ನೀಡುವುದು. ಓತ್ ಅಂದರೆ ಪ್ರತಿಜ್ಞಾವಿಧಿ ಸಚಿವರಿಗೆ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ, ನ್ಯಾಯಾಧೀಶರಿಗೆ ಮತ್ತು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ಗೆ ಪ್ರತಿಜ್ಞಾವಿಧಿ. ಅನುಸೂಚಿ 4 ಬಂದ್ಬಿಟ್ಟು ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಮಾನ ಹಂಚಿಕೆ. ರಾಜ್ಯಸಭೆಯಲ್ಲಿ ಅನುಸೂಚಿ 4 ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ. ಅನುಸೂಚಿ 5 ಅನುಸೂಚಿತ ಪ್ರದೇಶಗಳ ಬುಡಕಟ್ಟುಗಳ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದ ಅನುಸೂಚಿತ ಪ್ರದೇಶಗಳ ಬುಡಕಟ್ಟುಗಳ ಮತ್ತು ಬುಡಕಟ್ಟುಗಳ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು. ಅನುಸೂಚಿ 5. ಅನುಸೂಚಿ 6 ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಿಗೆ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದೆ. ಅನುಸೂಚಿ 7 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ಹಂಚಿಕೆ. ಅನುಸೂಚಿ 7 ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರಗಳ ಹಂಚಿಕೆ. ಅಂಡ್ ಅನುಸೂಚಿ 8 ಬಂದ್ಬಿಟ್ಟು ಭಾರತದ 22 ಭಾಷೆಗಳನ್ನು ನಮೂದಿಸಿರುವುದು. ಅನುಸೂಚಿ 9 ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಂಗೀಕರಿಸಿದ ಭೂ ಸುಧಾರಣೆ ಮತ್ತು ಇತರ ಕೆಲವು ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ತಡೆಯಲು ನಮೂದಿಸಲಾಗಿದೆ. ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾನೂನು. ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾನೂನು. ಅನುಸೂಚಿ 9 ಭೂ ಸುಧಾರಣೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂಗೀಕರಿಸಿದ ಭೂ ಸುಧಾರಣೆ ಮತ್ತು ಕೆಲವು ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ತಡೆಯಲು ನಮೂದಿಸಲಾಗಿದೆ. ಅನುಸೂಚಿ 8 22 ಭಾಷೆಗಳು. 7 ಕೇಂದ್ರ ಮತ್ತು ರಾಜ್ಯದ ನಡುವಿನ ಅಧಿಕಾರ ಹಂಚಿಕೆ. 6 ಈಶಾನ್ಯ ಪೂರ್ವದ ನಾರ್ತ್ ಸ್ಟೇಟ್ಸ್ ಕೆಲವು ರಾಜ್ಯಗಳಿಗೆ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳು. 5 ಬಂದ್ಬಿಟ್ಟು ಅನುಸೂಚಿತ ಪ್ರದೇಶಗಳ ಮತ್ತು ಬುಡಕಟ್ಟುಗಳ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು. ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ. ಅನುಸೂಚಿ 4. 10 ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾಯ್ದೆ. 11 ಪಂಚಾಯತಿ. 12 ಮುನ್ಸಿಪಾಲಿಟಿ. ಕೆಲವು ಮುಖ್ಯವಾದ ವಿಧಿಗಳು. ಒಕ್ಕೂಟ ಮತ್ತು ಅದರ ಭೂಪ್ರದೇಶ. ಒಂದನೇ ಆರ್ಟಿಕಲ್ ಏನು ಹೇಳ್ತದೆ ಅಂದರೆ ಒಕ್ಕೂಟದ ಹೆಸರು ಮತ್ತು ಭೂಪ್ರದೇಶ. 2ನೇದು ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ. ಎರಡನೇದು ಆರ್ಟಿಕಲ್ ಏನು ಹೇಳ್ತಂದ್ರೆ ಹೊಸ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆ ಅಂಡ್ 2 ರದ್ದುಪಡಿಸಲಾಗಿದೆ. ಬಟ್ 3ನೇದು ಹೊಸ ರಾಜ್ಯಗಳ ರಚನೆ. ಅಸ್ತಿತ್ವದಲ್ಲಿರುವ ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ. ಬಟ್ 3ನೇ ವಿಧಿ ಏನು ಹೇಳ್ತಂದ್ರೆ ಹೊಸ ರಾಜ್ಯಗಳ ರಚನೆ ಮತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಪ್ರದೇಶಗಳ ಗಡಿಗಳು ಅಥವಾ ಹೆಸರುಗಳ ಬದಲಾವಣೆ. ಓಕೆ. ಅಂಡ್ ಭಾಗ 2 ಪರ್ವತ ಬಂದ್ಬಿಟ್ಟು ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ 9ನೇ ವಿಧಿಯು ಸ್ವ ಇಚ್ಛೆಯಿಂದ ವಿದೇಶದ ಪೌರತ್ವ ಪಡೆಯುವ ವ್ಯಕ್ತಿಗಳನ್ನು ಪೌರರೆಂದು ಪರಿಗಣಿಸುವಂತಿಲ್ಲ. 11ನೇ ಆರ್ಟಿಕಲ್ ಸಂಸತ್ತು ಕಾನೂನಿನ ಮೂಲಕ ಪೌರತ್ವದ ಹಕ್ಕನ್ನು ನಿಯಂತ್ರಿಸುತ್ತದೆ. ಸಂಸತ್ತು ನಿಯಂತ್ರಿಸುತ್ತದೆ. ಯಾವುದು? ಕಾನೂನಿನ ಮೂಲಕ ಪೌರತ್ವ ಹಕ್ಕನ್ನು ಸಂಸತ್ತು ನಿಯಂತ್ರಿಸುತ್ತದೆ. ಬಟ್ ಇದರಲ್ಲಿ ರಾಷ್ಟ್ರಪತಿಗೆ ಯಾವುದೇ ಅಧಿಕಾರ ಇಲ್ಲ ಸಂಸತ್ತಿನ ವಿಷಯದಲ್ಲಿ. ಮೂಲಭೂತ ಹಕ್ಕುಗಳು ರಾಜ್ಯದ ವ್ಯಾಖ್ಯೆ. 12ನೇದು ರಾಜ್ಯದ ವ್ಯಾಖ್ಯೆ ಅಂದರೆ 12ನೇ ವಿಧಿ ಏನು ಹೇಳ್ತದೆ ಅಂದರೆ ಭಾರತ ಸರ್ಕಾರ ಅಂದರೆ ಯಾವ್ಯಾವ ಇನ್ಸ್ಟಿಟ್ಯೂಷನ್ ಬರುತ್ತೆ ಮತ್ತು ಏನೇ ಯಾರ್ಯಾರು ಗೌರ್ಮೆಂಟಲ್ಲಿ ಬರ್ತವೆ ಅಂತ ಭಾರತ 12ನೇ ವಿಧಿ ಹೇಳ್ತದೆ. ಮೂಲಭೂತ ಹಕ್ಕುಗಳಿಗೆ ಪೂರಕವಲ್ಲದ ಅಥವಾ ಚ್ಯುತಿ ಉಂಟು ಮಾಡುವ ಕಾನೂನುಗಳು.
ಮೂಲಭೂತ ಹಕ್ಕುಗಳು ಗೊತ್ತಿರ್ತದೆ ನಿಮಗೆಲ್ಲ. ಮತ್ತು ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂಬಂಧದಲ್ಲಿ ರಕ್ಷಣೆ. ಶಿಕ್ಷಣ ಒಂದು ಮೂಲಭೂತ ಹಕ್ಕು. 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ. 22ನೇ ವಿಧಿ ಕೆಲವು ಪ್ರಕರಣಗಳಲ್ಲಿ ಸಂಬಂಧ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ. 23ನೇ ವಿಧಿ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ. ಧಾರ್ಮಿಕ ವಿಷಯಗಳು. 25 ರಿಂದ 25, 26, 27 ಇವು ಯಾವುದೇ ಧರ್ಮವನ್ನು ಪಾಲಿಸುವುದು ಅವ್ರ ಇಚ್ಛೆಗೆ ಬಿಟ್ಟಿದ್ದು. 28, 29 ಅದೇ. ಬಟ್ 29, 30 ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ್ದು. ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ. 29 ಮತ್ತು 30ನೇದು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು. ಅಂಡ್ 33 ಆರ್ಟಿಕಲ್ ಏನಂತಂದರೆ ಸಶಸ್ತ್ರ ಪಡೆಗಳಿಗೆ ಅನ್ವಯಿಸುವಲ್ಲಿ ಮೂಲಭೂತ ಹಕ್ಕುಗಳನ್ನು ಮಾರ್ಪಾಡು ಮಾಡಲು ಸಂಸತ್ತಿಗೆ ಇರುವ ಸ್ವಾತಂತ್ರ್ಯ. ರಾಜ್ಯ ನಿರ್ದೇಶಕ ತತ್ವಗಳು. ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು. ರಾಜ್ಯವು ಪಾಲಿಸಬೇಕಾದ ಕೆಲವು ತತ್ವಗಳು. 39ನೇ ವಿಧಿ ರಾಜ್ಯವು ಪಾಲಿಸಬೇಕಾದ ಕೆಲವು ತತ್ವಗಳು. ಮತ್ತು 39A ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು. 40 ಪಂಚಾಯಿತಿ. 41 ಉದ್ಯೋಗ, ಶಿಕ್ಷಣ ಮತ್ತು ಸರ್ಕಾರದ ಸಹ ಪಡೆಯುವ ಹಕ್ಕು. 42 ನ್ಯಾಯಯುತ ಮತ್ತು ಮಾನವೀಯ ಸ್ಥಿತಿಗಳನ್ನು ಒದಗಿಸುವುದು. ಹೆರಿಗೆ ಭತ್ಯೆ ಒದಗಿಸುವುದು. 43 ಕೆಲಸಗಾರರಿಗೆ ಜೀವನ ನಿರ್ವಹಣಾ ಕೂಲಿತದೆ. ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ. 43A. ಸಹಕಾರ. 43B ಸಹಕಾರ ಸಂಘಗಳ ಐಚ್ಛಿಕ ರಚನೆ, ಸ್ವಾಯತ್ತ ಕಾರ್ಯನಿರ್ವಹಣೆ, ಪ್ರಜಾಸತ್ತಾತ್ಮಕ ನಿಯಂತ್ರಣ. 45 6 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಿಕ್ಷಣವನ್ನು ನೀಡುವುದು. ಪೌಷ್ಟಿಕತೆ ಮಟ್ಟ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಉತ್ತಮಪಡಿಸುವುದು ರಾಜ್ಯದ ಕರ್ತವ್ಯ. 46 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗೆ ಪ್ರೋತ್ಸಾಹ ನೀಡುವುದು. 48 ಕೃಷಿ ಮತ್ತು ಪಶುಸಂಗೋಪನೆ ಸಂಘಟಿಸುವುದು. 48A ಪರಿಸರವನ್ನು ಕಾಪಾಡುವುದು ಹಾಗೂ ಸುಧಾರಿಸುವುದು ಮತ್ತು ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ. 49 ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು ಮತ್ತು ಸಂಸ್ಥೆಗಳು ಮತ್ತು ವಸ್ತುಗಳ ಸಂರಕ್ಷಣೆ. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. 51 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗಳಿಗೆ ಪ್ರೋತ್ಸಾಹ ನೀಡುವುದು. ಅಂಡ್ 51A ಮೂಲಭೂತ ಕರ್ತವ್ಯ. ಕೇಂದ್ರ ಸರ್ಕಾರ ಬಂದ್ಬಿಟ್ಟು 5ನೇ ಭಾಗ 1 52 ರಾಷ್ಟ್ರಾಧ್ಯಕ್ಷರು. 54 ಚುನಾವಣೆ. 55 ಚುನಾವಣಾ ವಿಧಾನ. 56 ರಾಷ್ಟ್ರ ಅವರ ಅಧಿಕಾರಾವಧಿ. 57 ಮರು ಚುನಾವಣೆ. 58 ಹುದ್ದೆಗೆ ಅರ್ಹತೆಗಳು ಮತ್ತು 59 ರಾಷ್ಟ್ರಾಧ್ಯಕ್ಷರ ಹುದ್ದೆಯ ನಿಯಮಗಳು. 60 ಪ್ರಮಾಣ ವಚನ. 61 ಇಂಪೀಚ್ಮೆಂಟ್. 62 ರಾಷ್ಟ್ರಪತಿ ಪದವಿ ತೆರವಾದರೆ ಅದನ್ನು ಭರ್ತಿ ಮಾಡಲು ಚುನಾವಣೆ ನಡೆಸುವ ಕಾಲ ಮತ್ತು ಆಕಸ್ಮಿಕ ಖಾಲಿ ಸ್ಥಾನವನ್ನು ಭರ್ತಿ ಮಾಡಲು ಚುನಾಯಿತನಾದ ವ್ಯಕ್ತಿಯ ಅಧಿಕಾರಾವಧಿ. 62 63 ಭಾರತದ ಉಪರಾಷ್ಟ್ರಪತಿ. 64 ಉಪರಾಷ್ಟ್ರಾಧ್ಯಕ್ಷರು ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. 66 ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆ. 66 ಉಪರಾಷ್ಟ್ರದ ಚುನಾವಣೆ.
69 ಉಪರಾಷ್ಟ್ರಾಧ್ಯಕ್ಷರ ಪ್ರಮಾಣ ವಚನ ಸ್ವೀಕಾರ. 71 ರಾಷ್ಟ್ರಾಧ್ಯಕ್ಷರು ಮತ್ತು ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳು. 71 72 ಶಿಕ್ಷೆಯನ್ನು ಕ್ಷಮಿಸುವ, ಕಡಿಮೆ ಮಾಡುವ ಅಥವಾ ಬದಲಾಯಿಸುವ ರಾಷ್ಟ್ರಾಧ್ಯಕ್ಷರಿಗೆ ಇರುವ ಅಧಿಕಾರ. ಕೇಂದ್ರ ಮಂತ್ರಿಮಂಡಲ ಮತ್ತು ಅಟಾರ್ನಿ ಜನರಲ್. 77 ಭಾರತ ಸರ್ಕಾರ. 76 ಭಾರತ ಅಟಾರ್ನಿ ಜನರಲ್ ಆರ್ಟಿಕಲ್. ಸಂಸತ್ತಿನ ರಚನೆ ಆರ್ಟಿಕಲ್ 79. 80 ರಾಜ್ಯಸಭೆ. 81 ಲೋಕಸಭೆ. 85 ಸಂಸತ್ತಿನ ಅಧಿವೇಶನ ಮತ್ತು ಮುಂದೂಡಿಕೆ ಮತ್ತು ವಿಸರ್ಜನೆ. 85 86ನೇ ವಿಧಿ ಸಂಸತ್ತಿನ 2 ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಮತ್ತು 2 ಸದನಗಳಿಗೆ ಸಂದೇಶಗಳನ್ನು ಕಳುಹಿಸುವ ಹಕ್ಕು ರಾಷ್ಟ್ರಾಧ್ಯಕ್ಷರ ಹಕ್ಕು. ಸದನದಲ್ಲಿ ಮಂತ್ರಿಗಳ ಮತ್ತು ಅಟಾರ್ನಿ ಜನರಲ್ಗಳ ಹಕ್ಕು. 88 ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿ. ಲೋಕಸಭೆಯ ಉಪಸಭಾಧ್ಯಕ್ಷರ ಅಧಿಕಾರ. 108ನೇ ವಿಧಿ ಸಂಸತ್ತಿನ ಜಂಟಿ ಅಧಿವೇಶನ. 110ನೇ ವಿಧಿ ಹಣಕಾಸು ಮಸೂದೆ ವ್ಯಾಖ್ಯೆ. 111 ಮಸೂದೆಗಳಿಗೆ ಒಪ್ಪಿಗೆ. 111ನೇ ವಿಧಿ ಮಸೂದೆಗಳಿಗೆ ಒಪ್ಪಿಗೆ ರಾಷ್ಟ್ರಪತಿಯವರಿಂದ. 112 ವಾರ್ಷಿಕ ಹಣಕಾಸು ವಿವರ ಪತ್ರ, ಮುಂಗಡ ಪತ್ರ ಅಥವಾ ಬಜೆಟ್. 117 ಹಣಕಾಸು ಮಸೂದೆಗೆ ಸಂಬಂಧಿಸಿದ ವಿಶೇಷ ಒಪ್ಪಂದಗಳು. 117 ಹಣಕಾಸು ಮಸೂದೆಗೆ ಸಂಬಂಧಿಸಿದ ವಿಶೇಷ 120ನೇ ವಿಧಿ ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆಗಳು. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ರಾಷ್ಟ್ರಾಧ್ಯಕ್ಷರ ಅಧಿಕಾರ. 1, 2, 3 123 ಅಧಿಕಾರಿ. ಮತ್ತು 123ನೇ ವಿಧಿ ಕೇಂದ್ರ ಸರ್ಕಾರ. ಸರ್ವೋಚ್ಚ ನ್ಯಾಯಾಲಯ. 124 ಸ್ಥಾಪನೆ ಮತ್ತು ಅದರ ರಚನೆ. 124, 125 ನ್ಯಾಯಾಧೀಶರ ವೇತನ ಮತ್ತು ಇತರ ವಿಷಯಗಳು. 129ನೇ ವಿಧಿ ದಾಖಲೆಯ ನ್ಯಾಯಾಲಯವಾಗಿದೆ ಸರ್ವೋಚ್ಚ ನ್ಯಾಯಾಲಯ. 131 ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿ. 134ನೇ ವಿಧಿ ಕ್ರಿಮಿನಲ್ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದ ಅಪೀಲು ಅಧಿಕಾರ. 141ನೇ ವಿಧಿ ಎಲ್ಲ ನ್ಯಾಯಾಲಯಗಳಿಗೂ ಸರ್ವೋಚ್ಚ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟ ಕಾನೂನುಗಳು ಅನ್ವಯಿಸುತ್ತದೆ. ಎಲ್ಲ ನ್ಯಾಯಾಲಯಗಳಿಗೂ ಸರ್ವೋಚ್ಚ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟ ಕಾನೂನುಗಳು ಅನ್ವಯಿಸುತ್ತವೆ. 141ನೇ ವಿಧಿ ಸುಪ್ರೀಂ ಕೋರ್ಟ್ನ ಆದೇಶ ಮತ್ತು ಡಿಕ್ರಿ ಅನುಷ್ಠಾನ. 142 ರಾಜ್ಯ ಸರ್ಕಾರಗಳ ಭಾಗ 6 ರಾಜ್ಯದ ವ್ಯಾಖ್ಯೆ. 152ನೇ ವಿಧಿ ರಾಜ್ಯಪಾಲರ ನೇಮಕ. 155 ರಾಜ್ಯಗಳ ರಾಜ್ಯಪಾಲರು. 153 ನೇಮಕ. 155 161ನೇ ಶಿಕ್ಷೆಯನ್ನು ಕ್ಷಮಿಸುವ, ಕಡಿಮೆ ಮಾಡುವ ಅಥವಾ ಬದಲಾಯಿಸುವ ರಾಜ್ಯಪಾಲರ ಅಧಿಕಾರ. 161 71ರಲ್ಲಿ ರಾಷ್ಟ್ರಪತಿ ಇತ್ತು. 72ರಲ್ಲಿ ಶಿಕ್ಷೆಯನ್ನು ಕ್ಷಮಿಸುವ, ಕಡಿಮೆ ಮಾಡುವ ಅಥವಾ ಬದಲಾಯಿಸುವ ರಾಷ್ಟ್ರಾಧ್ಯಕ್ಷರಿಗೆ ಇರುವ ಅಧಿಕಾರ. ಚುನಾವಣೆ. 61 ಶಿಕ್ಷೆಯನ್ನು ಕ್ಷಮಿಸುವ, ಕಡಿಮೆ ಮಾಡುವ. 63 ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿಮಂಡಲ. 163 ಮಂತ್ರಿಮಂಡಲ. 165 ಬಂದ್ಬಿಟ್ಟು ರಾಜ್ಯದ ಅಡ್ವೊಕೇಟ್ ಜನರಲ್.